ಎಲ್ಲರಿಗೂ ನಮಸ್ಕಾರ. ಈ ಅಧಿಕ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಇದೆಯಲ್ಲ, ಇದು ತುಂಬಾನೇ ಶಕ್ತಿಶಾಲಿಯಾದದ್ದು. ಅದರಲ್ಲೂ ಈ ತಿಂಗಳ 15ನೇ ತಾರೀಕು ಬರುವ ಸೋಮವತಿ ಅಮಾವಾಸ್ಯೆಯಂತೂ ಅತ್ಯಂತ ಪವಿತ್ರವಾದ ದಿನ. ಸೋಮವಾರದ ದಿನ ಅಮಾವಾಸ್ಯೆ ತಿಥಿ ಒಟ್ಟಿಗೆ ಬಂದರೆ ಅದನ್ನ ನಾವು ಸೋಮವತಿ ಅಮಾವಾಸ್ಯೆ ಅಂತ ಕರಿತೀವಿ. ಹೀಗೆ ಸೋಮವಾರ ಮತ್ತು ಅಮಾವಾಸ್ಯೆ ಒಟ್ಟಿಗೆ ಬರೋದು ತುಂಬಾನೇ ಅಪರೂಪ. ಅದರಲ್ಲೂ ಈ ತರಹ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಸೋಮವತಿ ಅಮಾವಾಸ್ಯೆ ಬರುವುದು ಇನ್ನೂ ವಿಶೇಷ. ಇಂತಹ ಪವಿತ್ರ ದಿನದಂದು ಸೋಮವತಿ ಅಮಾವಾಸ್ಯೆಯ ವ್ರತದ ಕತೆ ಕೇಳಿದರು, ಹೇಳಿದ್ರು ಅಥವಾ ಓದಿದ್ರು ಎಲ್ಲ ಒಳ್ಳೆಯದಾಗುತ್ತೆ. ಅಂದುಕೊಂಡ ಆಸೆಗಳೆಲ್ಲ ಈಡೇರುತ್ತವೆ. ಹಾಗಿದ್ದರೆ ಅಷ್ಟೊಂದು ಮಹಿಮೆಯುಳ್ಳ ಆ ಕತೆ ಏನು ಅನ್ನೋದನ್ನ ನಾವೀಗ ತಿಳಿಯೋಣ. ಈ ಕಥೆಯನ್ನ ಪೂರ್ತಿಯಾಗಿ ಕೇಳಲು ಪ್ರಯತ್ನಿಸಿ. ಕತೆಗೆ ಹೋಗುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯಿರಿ. ನೀವು ಕೊಡುವ ಒಂದು ಸಣ್ಣ ಲೈಕ್ ನಮ್ಮ ಚಾನೆಲ್ ಬೆಳವಣಿಗೆಗೆ ತುಂಬಾನೇ ಸಹಾಯ ಮಾಡುತ್ತೆ. ಈಗ ಆಲಸ್ಯ ಮಾಡದೆ ಕತೆ ಕೇಳೋಣ. ಶಿವಪುರಾಣದ ರುದ್ರಖಂಡದಲ್ಲಿ ಈ ಪವಿತ್ರ ದಿನದ ಮಹತ್ವದ ಬಗ್ಗೆ ಒಂದು ಅದ್ಭುತವಾದ ಉಲ್ಲೇಖವಿದೆ. ಒಂದಾನೊಂದು ಕಾಲದಲ್ಲಿ ಅರ್ಚಕರೊಬ್ಬರು ಈ ಪವಿತ್ರ ದಿನದಂದು ಶಿವಲಿಂಗದ ಮೇಲೆ ಒಂದು ಬಿಲ್ವಪತ್ರೆಯನ್ನು ಇಡ್ತಾರೆ. ಆ ಬಿಲ್ವಪತ್ರೆಯ ಕೆಳಗೆ ಒಂದು ಇರುವೆ ಇರುತ್ತೆ. ಆ ಇರುವೆ ಬಿಲ್ವಪತ್ರೆಯ ಒಳಗಡೆಯೇ ಇದ್ದುಕೊಂಡು ಶಿವಲಿಂಗದ ಮೇಲಿಂದ ಪಾಣಿಪೀಠ ಅಂದರೆ ಲಿಂಗದ ಕೆಳಗಿನ ಭಾಗದ ಸುತ್ತ ಒಂದು ಸುತ್ತು ಬರುತ್ತೆ. ತನಗೆ ಗೊತ್ತಿಲ್ಲದಿದ್ದರೂ ಸೋಮವತಿ ಅಮಾವಾಸ್ಯೆಯ ದಿನ ಆ ಇರುವೆ ಶಿವಲಿಂಗಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದ ಪುಣ್ಯಕ್ಕೆ ಆ ಮಹಾಶಿವನು ಸಂತೋಷ ಪಟ್ಟು ಬಿಡ್ತಾನೆ. ಅದಕ್ಕೆ ಮುಂದಿನ ಜನ್ಮದಲ್ಲಿ ಮಾನವ ಜನ್ಮವನ್ನು ಕರುಣಿಸಿ ಕಾಶಿಯ ಮಹಾರಾಜನಾಗುವಂತೆ ವರ ಕೊಡ್ತಾನೆ. ಹಾಗೆ ಆ ಇರುವೆ ಮುಂದಿನ ಜನ್ಮದಲ್ಲಿ ಕಾಶಿ ಪಟ್ಟಣದ ದೊರೆಯಾಗುತ್ತೆ. ಗೊತ್ತಿಲ್ಲದೆ ಒಂದು ಇರುವೆ ಶಿವಲಿಂಗದ ಸುತ್ತ ಪ್ರದಕ್ಷಿಣೆ ಹಾಕಿದ್ದಕ್ಕೆ ಆ ಪರಮಶಿವನು ಅಷ್ಟೊಂದು ದೊಡ್ಡ ಪುಣ್ಯವನ್ನು ಪ್ರಸಾದಿಸಿದರೆ ಈ ದಿನಕ್ಕಿರುವ ಶಕ್ತಿ ಎಂತದ್ದು ಅಂತ ನೀವೇ ಯೋಚನೆ ಮಾಡಿ. ಈಗ ನಾವು ಸೋಮವತಿ ಅಮಾವಾಸ್ಯೆ ಹಿಂದಿರುವ ಪೌರಾಣಿಕ ಹಿನ್ನೆಲೆಯನ್ನು ನೋಡೋಣ. ತನ್ನ ಅಳಿಯನಾದ ಶಿವನನ್ನು ಅವಮಾನಿಸಬೇಕು ಅಂತ ದಕ್ಷ ಪ್ರಜಾಪತಿ ದಕ್ಷ ಯಜ್ಞವನ್ನು ಹಮ್ಮಿಕೊಳ್ಳುತ್ತಾನೆ. ಅಲ್ಲಿ ತಮಗೆ ಗೌರವ ಸಿಗಲ್ಲ ಅಂತ ಶಿವನು ಎಷ್ಟು ವಾದ ಮಾಡಿದ್ರೂ ಕೇಳದೆ ಆತನ ಪತ್ನಿ ಸತೀದೇವಿಯು ಆ ಯಜ್ಞಕ್ಕೆ ಹೋಗ್ತಾಳೆ. ಆದರೆ ದಕ್ಷನು ಸತೀದೇವಿ ತನ್ನ ಮಗಳು ಅನ್ನೋ ಆಲೋಚನೆಯೂ ಇಲ್ಲದೆ ಎಲ್ಲರ ಎದುರು ಅವಳನ್ನು ಅವಮಾನಿಸುತ್ತಾನೆ. ತನ್ನ ಪತಿಯನ್ನು ಎಲ್ಲರ ಮುಂದೆ ಬೈದದ್ದನ್ನು ತಡೆಯಲಾರದೆ, ಆ ಅವಮಾನ ಭರಿಸಲಾಗದೆ ಸತೀದೇವಿಯು ಯಜ್ಞಕುಂಡದ ಬೆಂಕಿಯಲ್ಲಿ ಬಿದ್ದು ತನ್ನನ್ನು ತಾನು ದಹಿಸಿಕೊಳ್ಳುತ್ತಾಳೆ. ಸತೀದೇವಿಯ ಮರಣದ ಸುದ್ದಿ ಕೇಳಿ ಶಿವನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ತನ್ನ ಜಟೆಯಿಂದ ಒಂದು ಜಟೆ ಕಿತ್ತು ಅದರಿಂದ ವೀರಭದ್ರನನ್ನು ಸೃಷ್ಟಿಸುತ್ತಾನೆ. ಪ್ರಮಥ ಗಣಗಳ ಜೊತೆಗೂಡಿ ವೀರಭದ್ರನು ದಕ್ಷನ ಮೇಲೆ ದಾಳಿ ಮಾಡಿ ಅವನ ತಲೆಯನ್ನೇ ಕತ್ತರಿಸಿ ಹಾಕ್ತಾನೆ. ಅಷ್ಟೇ ಅಲ್ಲ, ಆ ಯಜ್ಞಕ್ಕೆ ಬಂದಿದ್ದವರನ್ನೆಲ್ಲ ಹಿಡಿದು ಚಚ್ಚಿ ಬಿಸಾಕ್ತಾರೆ. ಶಿವಗಣಗಳ ಕೈಯಲ್ಲಿ ಪೆಟ್ಟು ತಿಂದವರಲ್ಲಿ ಚಂದ್ರನು ಒಬ್ಬ. ಚಂದ್ರನು ಸಾಕ್ಷಾತ್ ಪರಮೇಶ್ವರನಿಗೆ ಬಾಮೈದ, ಅಂದರೆ ಹೆಂಡತಿಯ ತಂಗಿ ಅಥವಾ ಅಕ್ಕನ ಗಂಡ. ಶಿವನನ್ನು ಅವಮಾನಿಸುವ ಕೆಲಸದಲ್ಲಿ ಭಾಗಿಯಾಗಿದ್ದಕ್ಕೆ ಚಂದ್ರನಿಗೂ ಸರಿಯಾಗಿ ಪೆಟ್ಟು ಬೀಳುತ್ತೆ. ಮೈಯೆಲ್ಲ ಗಾಯಗಳಾಗಿ ಆ ನೋವನ್ನು ತಡೆಯಲಾರದೆ ಚಂದ್ರನು ಕೊನೆಗೆ ಶಿವನ ಬಳಿಯೇ ಹೋಗಿ ತನ್ನನ್ನು ರಕ್ಷಿಸುವಂತೆ ಬೇಡಿಕೊಳ್ಳುತ್ತಾನೆ. ಚಂದ್ರನ ಪರಿಸ್ಥಿತಿಯನ್ನು ನೋಡಿ ಶಂಕರನ ಮನಸ್ಸು ಕರಗುತ್ತದೆ. ಆಗ ಶಿವನು ಚಂದ್ರನಿಗೆ ಹೀಗೆ ಹೇಳ್ತಾನೆ: ಮುಂದೆ ಬರುವ ಸೋಮವಾರದ ದಿನ ಅಮಾವಾಸ್ಯೆ ತಿಥಿ ಒಟ್ಟಿಗೆ ಬರುತ್ತದೆ. ಅದು ಸೋಮವತಿ ಅಮಾವಾಸ್ಯೆ. ಆ ದಿನ ನೀನು ನನಗೆ ಅಭಿಷೇಕ ಮಾಡಿದರೆ ನಿನ್ನೆಲ್ಲಾ ಕಷ್ಟಗಳು ದೂರವಾಗಿ ನೀನು ಮತ್ತೆ ಆರೋಗ್ಯವಂತನಾಗುತ್ತೀಯ ಎಂದು ಅಭಯ ನೀಡುತ್ತಾರೆ. ಅದರಂತೆಯೇ ಚಂದ್ರನು ಸೋಮವತಿ ಅಮಾವಾಸ್ಯೆಯ ದಿನ ಶಿವನಿಗೆ ಅಭಿಷೇಕ ಮಾಡಿ ತನ್ನ ನೋವುಗಳಿಂದ ಮುಕ್ತಿ ಪಡೆಯುತ್ತಾನೆ. ಅಂದಿನಿಂದ ಈ ಸೋಮವತಿ ಅಮಾವಾಸ್ಯೆಯ ಆಚರಣೆ ಜಾರಿಗೆ ಬಂತು. ಇನ್ನು ಈ ದಿನದ ಮಹತ್ವ ಎಷ್ಟು ಗೊತ್ತಾ? ಅತ್ಯಂತ ಶಕ್ತಿಶಾಲಿಯಾದ ಈ ಸೋಮವತಿ ಅಮಾವಾಸ್ಯೆ ಹಬ್ಬವು ಮಹಾಶಿವರಾತ್ರಿಗಿಂತಲೂ ದೊಡ್ಡದು ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಕೋಟಿ ಸೂರ್ಯ ಗ್ರಹಣಗಳಿಗೆ ಇರುವಷ್ಟು ಶಕ್ತಿ ಈ ಒಂದು ದಿನಕ್ಕೆ ಇರುತ್ತದೆಯಂತೆ. ಈ ದಿನ ಮುಕ್ಕೋಟಿ ದೇವತೆಗಳು, ಎಲ್ಲಾ ರೀತಿಯ ಶಕ್ತಿಗಳು ಹಾಗೂ ನವಗ್ರಹಗಳ ಶಕ್ತಿಗಳು ಆ ಶಿವಲಿಂಗದಲ್ಲೇ ನೆಲೆಸಿರುತ್ತವೆ. ಹೀಗೆ ಸೋಮವಾರ ಅಮಾವಾಸ್ಯೆ ಬರುವುದು ತುಂಬಾ ಅಪರೂಪವಾದ್ದರಿಂದ
ಆ ದಿನವನ್ನು ವೃಥಾ ಹಾಳು ಮಾಡದೆ ಶಿವಾರಾಧನೆ ಮಾಡಿದರೆ ಸಕಲ ಶುಭಗಳು ಉಂಟಾಗುತ್ತವೆ. ಕಾಶಿಯಲ್ಲಿ ಒಮ್ಮೆ ಸೋಮವಾರದ ಅಮಾವಾಸ್ಯೆಯ ದಿನ 2 ಕಾಗೆಗಳು ಶಿವನ ಸುತ್ತ ಪ್ರದಕ್ಷಿಣೆ ಹಾಕಿದವು. ಕೇವಲ ಆ ಒಂದು ಕಾರಣಕ್ಕೆ ಆ 2 ಕಾಗೆಗಳು ಶಾಶ್ವತವಾಗಿ ಪ್ರಮಥ ಗಣಗಳಲ್ಲಿ ಸೇರಿ ಹೋದವು. ಆ ಕಾಗೆಗಳಿಗೆ ಶಿವನು ಪ್ರಮಥ ಗಣಗಳ ಆಧಿಪತ್ಯವನ್ನೇ ನೀಡಿದನೆಂದು ಕಾಶಿ ಖಂಡ ಹೇಳುತ್ತದೆ. ಈಗ ನಾವು ಬ್ರಾಹ್ಮಣ ಕನ್ಯೆ ಮತ್ತು ದೋಬಿ ಸೋಮಾಳ ಕಥೆಯನ್ನು ನೋಡೋಣ. ಹಿಂದೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬಡ ದಂಪತಿಗಳಿದ್ದರು. ಅವರಿಗೆ ಒಬ್ಬ ಮಗಳಿದ್ದಳು. ಅವಳು ತುಂಬಾ ಗುಣವಂತೆಯಾಗಿದ್ದರೂ ವಯಸ್ಸು ಮೀರುತ್ತಿದ್ದರೂ ಮದುವೆ ಮಾತ್ರ ಆಗ್ತಿರಲಿಲ್ಲ. ಬಡತನದ ಕಾರಣದಿಂದ ತಂದೆಗೂ ಒಳ್ಳೆಯ ಸಂಬಂಧ ಹುಡುಕಲು ಆಗ್ತಿರಲಿಲ್ಲ. ಒಂದು ದಿನ ಆ ಬ್ರಾಹ್ಮಣನ ಮನೆಗೆ ಒಬ್ಬ ಸಾಧು ಬರ್ತಾರೆ. ಆ ಬ್ರಾಹ್ಮಣನ ಮಗಳು ಸಾಧುವಿಗೆ ತುಂಬಾ ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡ್ತಾಳೆ. ಅವಳ ಸೇವೆಗೆ ಮೆಚ್ಚಿದ ಸಾಧು ಅವಳನ್ನು ಹರಸಲು ಹೋಗಿ ಅವಳ ಕೈರೇಖೆ ನೋಡಿ ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಅವಳ ಜಾತಕದಲ್ಲಿ ವೈದವ್ಯ ಯೋಗ ಇರುತ್ತೆ. ಅಂದರೆ ಮದುವೆಯಾದ ತಕ್ಷಣ ಗಂಡ ತೀರಿಕೊಳ್ಳೋದು. ಆಗ ಆ ಸಾಧು ಪರಿಹಾರವಾಗಿ ಹೀಗೆ ಹೇಳ್ತಾರೆ. ಸಿಂಹದ್ವೀಪದಲ್ಲಿ ಸೋಮ ಎಂಬ ಹೆಸರಿನ ಒಬ್ಬ ರಜಕ ಮಹಿಳೆ, ಅಂದರೆ ಮಡಿವಾಳ ಜನಾಂಗದಾಕೆ ಇದ್ದಾಳೆ. ಅವಳು ಮಹಾಪತಿವ್ರತೆ. ನೀನು ಅವಳ ಹತ್ತಿರ ಹೋಗಿ ಅವಳನ್ನು ಪ್ರಸನ್ನಗೊಳಿಸಿ ಅವಳ ಕೈಯಿಂದ ನಿನ್ನ ಹಣೆಗೆ ಕುಂಕುಮ ಇಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲ, ಅವಳ ಜೊತೆ ಸೇರಿ ಸೋಮವತಿ ಅಮಾವಾಸ್ಯೆ ವ್ರತವನ್ನು ಆಚರಿಸಿದರೆ ನಿನ್ನ ಈ ವೈದವ್ಯ ದೋಷ ದೂರವಾಗುತ್ತದೆ. ಸಾಧುವಿನ ಮಾತು ಕೇಳಿ ಆ ಬ್ರಾಹ್ಮಣ ಕನ್ಯೆ ತನ್ನ ತಮ್ಮನನ್ನು ಕರ್ಕೊಂಡು ಸಿಂಹದ್ವೀಪಕ್ಕೆ ಹೊರಡ್ತಾಳೆ. ದಾರಿಯಲ್ಲಿ ಒಂದು ದೊಡ್ಡ ಸಮುದ್ರವನ್ನು ದಾಟಬೇಕಾಗಿ ಬರುತ್ತೆ. ಅಲ್ಲೊಂದು ಆಲದ ಮರದ ನೆರಳಿನಲ್ಲಿ ಅವರು ವಿಶ್ರಾಂತಿ ಪಡೆಯುತ್ತಿರುವಾಗ ಆ ಮರದ ಮೇಲಿದ್ದ ಗರುಡ ಪಕ್ಷಿಯ ಮರಿಗಳನ್ನು ನುಂಗಲು ಒಂದು ಹಾವು ಬರುವುದನ್ನು ನೋಡ್ತಾರೆ. ತಕ್ಷಣ ಆ ಬ್ರಾಹ್ಮಣ ಕನ್ಯೆ ಹಾವನ್ನು ಕೊಂದು ಪಕ್ಷಿಯ ಮರಿಗಳನ್ನು ಕಾಪಾಡ್ತಾಳೆ. ಮರಳಿ ಬಂದ ಗರುಡ ಪಕ್ಷಿಗಳು ಸಂತೋಷಗೊಂಡು ಕೃತಜ್ಞತೆಯಾಗಿ ಆ ಅಕ್ಕ ತಮ್ಮಂದಿರನ್ನು ಸಮುದ್ರ ದಾಟಿಸಿ ಸಿಂಹದ್ವೀಪಕ್ಕೆ ತಲುಪಿಸುತ್ತವೆ. ದ್ವೀಪಕ್ಕೆ ಬಂದ ಮೇಲೆ ಅವಳು ಸೋಮ ಎಂಬ ಮಹಿಳೆಯ ಮನೆಯನ್ನು ಹುಡುಕಿಕೊಳ್ಳುತ್ತಾಳೆ. ಯಾರಿಗೂ ತಿಳಿಯದಂತೆ ಪ್ರತಿದಿನ ಬೆಳಿಗ್ಗೆ ಕೋಳಿ ಕೂಗುವುದಕ್ಕಿಂತ ಮುಂಚೆಯೇ ಎದ್ದು ಸೋಮಾಳ ಮನೆ ಅಂಗಳವನ್ನು ಗುಡಿಸಿ ರಂಗೋಲಿ ಹಾಕಿ ಸ್ವಚ್ಛಗೊಳಿಸಿ ಹೋಗುತ್ತಿದ್ದಳು. ಸೋಮ ತನ್ನ ಸೊಸೆಯಂದಿರೇ ಈ ಕೆಲಸ ಮಾಡುತ್ತಿದ್ದಾರೆ ಅಂದುಕೊಂಡಿದ್ದಳು. ಆದರೆ ಕೆಲವು ದಿನಗಳ ನಂತರ ಸೊಸೆಯಂದಿರನ್ನು ಕೇಳಿದಾಗ ಅವರು ಈ ಕೆಲಸ ಮಾಡುತ್ತಿಲ್ಲ ಎಂದು ಗೊತ್ತಾಗುತ್ತದೆ. ಇದರಿಂದ ಆಶ್ಚರ್ಯಗೊಂಡ ಸೋಮ ಒಂದು ದಿನ ಮುಂಜಾನೆಯೇ ಎದ್ದು ಗಮನಿಸಿದಾಗ ಒಬ್ಬ ಬ್ರಾಹ್ಮಣ ಕನ್ಯೆ ತನ್ನ ಮನೆಯನ್ನೆಲ್ಲ ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡ್ತಾಳೆ. ಸೋಮ ಅವಳನ್ನು ತಡೆದು, ಯಾರಮ್ಮ ನೀನು? ಯಾಕೆ ನನ್ನ ಮನೆಯಲ್ಲಿ ಈ ಹೊಲಸು ಕೆಲಸಗಳನ್ನ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ. ಆಗ ಆ ಕನ್ಯೆ ತನಗಿರುವ ಜಾತಕ ದೋಷ ಮತ್ತು ಸಾಧು ಹೇಳಿದ ವಿಷಯವನ್ನೆಲ್ಲ ವಿವರವಾಗಿ ಹೇಳ್ತಾಳೆ. ಅವಳ ಭಕ್ತಿಗೆ ಮೆಚ್ಚಿದ ಸೋಮ ಸಹಾಯ ಮಾಡಲು ಒಪ್ಪಿಕೊಳ್ತಾಳೆ. ಕಾಕತಾಳೀಯವಾಗಿ ಅಂದೇ ಸೋಮವತಿ ಅಮಾವಾಸ್ಯೆ ಆಗಿರುತ್ತೆ. ಸೋಮ ತನ್ನ ಹಣೆಯಲ್ಲಿದ್ದ ಸಿಂಧೂರವನ್ನು ತೆಗೆದು ಆ ಬ್ರಾಹ್ಮಣ ಕನ್ಯೆಯ ಹಣೆಗೆ ಇಟ್ಟು ಆಶೀರ್ವದಿಸುತ್ತಾಳೆ. ಹಾಗೆ ಸಿಂಧೂರ ಇಟ್ಟ ತಕ್ಷಣವೇ ಇತ್ತ ಸಿಂಹದ್ವೀಪದಲ್ಲಿದ್ದ ಸೋಮಾಳ ಗಂಡ ಪ್ರಾಣ ಕಳೆದುಕೊಳ್ತಾನೆ. ಯಾಕಂದ್ರೆ ಸೋಮ ತನ್ನ ಪತಿವ್ರತ ಪುಣ್ಯವನ್ನು ಆ ಕನ್ಯೆಗೆ ದಾನ ಮಾಡಿರುತ್ತಾಳೆ. ಆದರೆ ಸೋಮ ಧೃತಿಗೆಡದೆ ಆ ಬ್ರಾಹ್ಮಣ ಕನ್ಯೆಯನ್ನು ಕರೆದುಕೊಂಡು ನದಿಗೆ ಹೋಗಿ ಪವಿತ್ರ ಸ್ನಾನ ಮಾಡುತ್ತಾಳೆ. ಅಲ್ಲಿನ ಅಶ್ವತ್ಥ ಮರಕ್ಕೆ 108 ಬಾರಿ ಪ್ರದಕ್ಷಿಣೆ ಹಾಕಿ ಉಪವಾಸವಿದ್ದು ಸೋಮವತಿ ಅಮಾವಾಸ್ಯೆ ವ್ರತವನ್ನು ಭಕ್ತಿಯಿಂದ ಆಚರಿಸುತ್ತಾಳೆ. ಆ ವ್ರತದ ಪ್ರಭಾವದಿಂದಾಗಿ ತೀರಿ ಹೋಗಿದ್ದ ಅವಳ ಗಂಡ ಮತ್ತೆ ಜೀವಂತವಾಗಿ ಎದ್ದು ಬರುತ್ತಾನೆ. ಇತ್ತ ಬ್ರಾಹ್ಮಣ ಕನ್ಯೆಯ ವೈದವ್ಯ ದೋಷವು ತೊಲಗಿ ಅವಳಿಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಕೊನೆಯದಾಗಿ ಈ ಕಥೆಯನ್ನು ಕೇಳಿದ್ರೆ ಅಥವಾ ಓದಿದ್ರೆ ದಾರಿದ್ರ್ಯ, ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಅಖಂಡ ಸೌಭಾಗ್ಯ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಈ ದಿನ ಯಾರೇ ಆಗಲಿ ಸಮಯ ಮಾಡಿಕೊಂಡು ಶಿವನ ಆರಾಧನೆಯನ್ನು ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಮಾಡಿದರೆ ಅಂದುಕೊಂಡಿದ್ದೆಲ್ಲ ಈಡೇರುತ್ತದೆ. ಸೋಮವತಿ ಅಮಾವಾಸ್ಯೆಯ ದಿನ ಬೆಳಗಿನ ರಾಹುಕಾಲದ ಸಮಯದಲ್ಲಿ ಮನೆಯಲ್ಲೋ ಅಥವಾ ಶಿವನ ದೇಗುಲದಲ್ಲೋ ಶಿವನ ಆರಾಧನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಕಾಣಬಹುದು. ಈ ಸಮಯದಲ್ಲಿ ಶಿವಾರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ಪವಿತ್ರ ದಿನದಂದು ಶಿವ ಪಾರ್ವತಿಯರನ್ನು ಶಾಸ್ತ್ರೋಕ್ತವಾಗಿ ಪೂಜಿಸುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗುತ್ತದೆ.
ಮತ್ತು ವೈಯಕ್ತಿಕ ಜೀವನ ಉತ್ತಮಗೊಳ್ಳುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಅದೇ ರೀತಿ ಈ ದಿನ ಪೂರ್ವಜರನ್ನು ಸ್ಮರಿಸುತ್ತಾ ಶ್ರಾದ್ದ ಕರ್ಮ ಹಾಗೂ ತರ್ಪಣಗಳನ್ನು ನೀಡಲಾಗುತ್ತದೆ. ಈ ಶುಭ ಮುಹೂರ್ತದಲ್ಲಿ ಪವಿತ್ರ ನದಿ ಸ್ನಾನ ಮಾಡಿ ದಾನ ಧರ್ಮ ಹಾಗೂ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಅಪಾರ ಪುಣ್ಯ ಲಭಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.